ಕಾಲ ಕಳೆದಂತೆ ಕೃಷಿ ಭೂಮಿ ಬಂಜರು ಬೀಳ್ತಿದೆ. ಹಚ್ಚ ಹಸಿರಿನಿಂದ ನಳನಳಿಸ್ತಾ ಇದ್ದ ಕೃಷಿ ಗದ್ದೆಗಳು ಬರಡಾಗಿವೆ. ಹೀಗಿರುವಾಗ ಕೃಷಿ ಜಾಗೃತಿ ಕಾರ್ಯ ಇಲ್ಲೊಂದು ಕಡೆ ನಡೆಯಿತು. ಯುವಕರನ್ನ ಕೃಷಿಯತ್ತ ಗಮನ ಸೆಳೆಯಲು ಭತ್ತದ ನಾಟಿ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇತ್ತೀಚೆಗೆ ಕೃಷಿ ಅಂದ್ರೆ ಸಾಕು ಮುಖ ಮುರಿಯೋರೇ ಜಾಸ್ತಿ. ಕೃಷಿಯಲ್ಲಿ ಲಾಭವಿಲ್ಲ, ಮೈ ಮುರಿದು ಕೆಲಸ ಮಾಡಿದ್ರೂ ಒಳ್ಳೆ ಆದಾಯ ಸಿಗಲ್ಲ ಅನ್ನೋರೇ ಹೆಚ್ಚು. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಸ್ಕೋಡ್ ವಾಯ್ಸ್ ಸಂಸ್ಥೆ ಕೃಷಿ ಜಾಗೃತಿ ಕಾರ್ಯಕ್ರಮ ನಡೆಸಿದೆ. ಯುವಕರನ್ನ ಕೃಷಿಯತ್ತ ಸೆಳೆಯುವ ನಿಟ್ಟಿನಲ್ಲಿ ನಾಟಿ ಹಬ್ಬ 2025 ವಿಭಿನ್ನ ರೀತಿಯಲ್ಲಿ ಆಚರಿಸಲಾಯಿತು. ಗದ್ದೆಗಿಳಿದು ನಾಟಿ ಮಾಡುವ ಮೊದಲು 30ಕ್ಕೂ ಹೆಚ್ಚು ವಿವಿಧ ಭತ್ತದ ತಳಿಯ ಬಗ್ಗೆ ಪರಿಚಯಿಸೋ ಪ್ರಯತ್ನ ಕೂಡ ಮಾಡಲಾಯಿತು. ಈ ನಾಟಿ ಹಬ್ಬದಲ್ಲಿ ಕೇವಲ ಸ್ಕೋಡ್ ವಾಯ್ಸ್ ಸಂಸ್ಥೆ ಸಿಬ್ಬಂದಿಯಷ್ಟೇ ಅಲ್ಲದೆ ಕೃಷಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಗದ್ದೆಗೆ ಇಳಿದು ನಾಟಿಯನ್ನ ಮಾಡಿದ್ರು. ಶಿರಸಿಯ ಡಿವೈಎಸ್ಪಿ ಗೀತಾ ಪಾಟೀಲ್, ಸಹಾಯಕ ಕಮಿಷನರ್ ಕಾವ್ಯರಾಣಿ ಕೂಡ ಗದ್ದೆಗೆ ಇಳಿದು ರೈತ ಮಹಿಳೆಯರಂತೆ ಭತ್ತದ ಸಸಿ ನಾಟಿ ಮಾಡಿ ಎಲ್ಲರ ಗಮನ ಸೆಳೆದ್ರು. ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಉಂಚಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತುಡುವಿ ಮನೆ ಅನ್ನೋ ಸ್ಥಳದಲ್ಲಿ ಸ್ಕೋಡ್ವೇಸ್ ಸಂಸ್ಥೆಯ ಮೂಲಕ ನಾವು ನಾಟಿ ಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಆಚರಣೆ ಮಾಡಿದ್ದೇವೆ. ಈ ನಾಟಿ ಹಬ್ಬದ ದಿವಸದಲ್ಲಿ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಅಧಿಕಾರಿಗಳಿಗೆ, ಸಾರ್ವಜನಿಕರಿಗೆ ಕೃಷಿಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ನಾವು ತಿನ್ನುವಂಥ ಆಹಾರದಲ್ಲಿ ಎಷ್ಟು ಬೆವರಿನ ಶ್ರಮ ಇರ್ತದೆ, ಎಷ್ಟು ರೈತರ ಶ್ರಮ ಇದೆ, ಬೆವರಿನ ಶ್ರಮ ಇದೆ ಅನ್ನೋದನ್ನು ತಿಳಿಸುವ ಉದ್ದೇಶದಿಂದ ಯುವಕರಿಗೆ, ರೈತರಿಗೆ, ಮಾದರಿ ಕೃಷಿಕರಿಗೆಲ್ಲ ತಿಳುವಳಿಕೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಸ್ಕಾಡ್ವೇಸ್ ಸಂಸ್ಥೆಯಿಂದ ಇಲ್ಲಿ ನಾಟಿ ಹಬ್ಬ, ಸ್ಕಾಡ್ವೇಸ್ ನಾಟಿ ಹಬ್ಬ 2025 ಅಂತ ಒಂದು ಫಂಕ್ಷನ್ ಆರ್ಗನೈಸ್ ಮಾಡಿದರು. ಸೊ ಇಲ್ಲಿ ಬಂದು ನಮ್ಮೂರು ಸೈಡೆಲ್ಲ ನಾವು ನಾಟಿ ಎಲ್ಲ ಮಾಡಿಲ್ಲ, ಗದ್ದೆ ಎಲ್ಲ ಒಣ ಬೇಸಾಯ ಇರೋದು, ಭೂಮಿ ಮಳೆಯಿಂದ ಆಶ್ರಯಿತ. ಸೊ ಇಲ್ಲಿ ಒಂದು ಅದೇ ವಿಶೇಷತೆ ಏನಂತಂದರೆ ಇಲ್ಲಿ 34 ಡಿಫ್ರೆಂಟ್ ವೆರೈಟೀಸ್ ಅಂದರೆ ಲ್ಯಾಂಡ್ ರೇಸಸ್ ಇಲ್ಲೇನು ಲೋಕಲ್ ಅವೈಲೇಬಲ್ ಇರುತ್ತಲ್ಲ ಅದನ್ನೆಲ್ಲ ಸಂಗ್ರಹಣೆ ಮಾಡಿ ಇವರು ಇಲ್ಲಿ ನಾಟಿನ ಮಾಡಿಸ್ತಿರೋ ಅಂಥದ್ದು. ಸೊ ಎಲ್ಲ ಅಧಿಕಾರಿಗಳು, ಎಲ್ಲ ಸ್ಕೂಲ್ಸ್, ಕಾಲೇಜ್ ಟೀಚರ್ ಎಲ್ಲರೂ ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಇಟ್ ವಾಸ್ ಗುಡ್, ಅಂದರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಇಟ್ ಈಸ್ ಇಂಪಾರ್ಟೆಂಟ್, ನಾವೆಲ್ಲ ಕನ್ಸರ್ವ್ ಮಾಡಬೇಕು ಇಂಥ ವೆರೈಟೀಸ್ನ. ಅಭಿವೃದ್ಧಿಯ ಹಿಂದೆ ಓಡ್ತಿರೋ ಯುವ ಪೀಳಿಗೆ ಕೃಷಿಯನ್ನೇ ಮರೆತಿದೆ. ಇಂಥ ನಾಟಿ ಹಬ್ಬದ ಮೂಲಕ ಯುವ ಜನತೆಯಲ್ಲಿ ಕೃಷಿಯ ಬಗ್ಗೆ ಜಾಗೃತಿ ಮೂಡಿಸಿದ್ದು ನಿಜಕ್ಕೂ ಮೆಚ್ಚುವಂಥದ್ದು. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.